ನಮಸ್ಕಾರ ಸ್ನೇಹಿತರೆ, ನನ್ನ ಕಾಲ್ಪನಿಕ ಆಯಾಮಕ್ಕೆ ಸ್ವಾಗತ. ಏನಿದು ಕಾಲ್ಪನಿಕ ಆಯಾಮ ಅಂತ ಏನಾದರೂ ಪ್ರಶ್ನೆ ಇದೆಯಾ? ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನನ್ನ ಕಲ್ಪನೆಗಳಲ್ಲಿ ಮೂಡುವಂತಹ ಕಥೆಗಳಾಗಲಿ, ಕವಿತೆಗಳಾಗಲಿ, ಹಾಡುಗಳಾಗಲಿ, ಇದನ್ನೆಲ್ಲ ನಿಮ್ಮೊಂದಿಗೆ ಯೂಟ್ಯೂಬ್ ಮುಖಾಂತರ ಹಂಚಿಕೊಳ್ಳುವ ಒಂದು ಪ್ರಯತ್ನವೇ ನನ್ನ ಕಾಲ್ಪನಿಕ ಆಯಾಮ. ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತು ನಾನು ಮೃತ್ಯು ಪಂಜರ ಅನ್ನೋ ಕಥೆನ ನರೇಟ್ ಮಾಡ್ತಾ ಇದ್ದೀನಿ. ಮೃತ್ಯು ಪಂಜರ ಅಧ್ಯಾಯ 1 ಭಾಗ 1. ಒಂದು ದೊಡ್ಡ ಕಾಡು. ಕಾಡಿನ ಮಧ್ಯ ಒಂದು ರಸ್ತೆ ಹಾದು ಹೋಗಿರುತ್ತೆ. ಅಷ್ಟಾಗಿ ಆ ರಸ್ತೆಯಲ್ಲಿ ಯಾವ ಗಾಡಿನೂ ಓಡಾಡ್ತಿರಲ್ಲ. ಮಧ್ಯಾಹ್ನದ ಟೈಮು. ಆ ರಸ್ತೆಯಲ್ಲಿ ಒಂದು ಕಾರ್ ಹೋಗ್ತಾ ಇರುತ್ತೆ. ಆ ಕಾರಲ್ಲಿ ಡ್ರೈವರ್ ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ. ಆ ಡ್ರೈವರ್ ಹೆಸರೇ ಸಂದೇಶ್ ಅಂತ. ಸಂದೇಶ್ ಒಬ್ಬ ಡೈರೆಕ್ಟರ್ ಕಮ್ ರೈಟರ್ ಆಗಿರ್ತಾನೆ. ಸಂದೇಶ್ ಯಾವುದಾದ್ರೂ ಕತೆ ಮಾಡಬೇಕಾದ್ರೆ ಆ ಕತೆಯ ಕಾನ್ಸೆಪ್ಟ್ನ ತುಂಬ ರಿಸರ್ಚ್ ಮಾಡಿ ಕತೆ ಬರಿತಾ ಇರ್ತಾನೆ. ಮತ್ತು ಅಷ್ಟೇ ರಿಯಲಿಸ್ಟಿಕ್ ಆಗಿ ಮೂವಿ ಕೂಡ ಡೈರೆಕ್ಟ್ ಮಾಡ್ತಾ ಇರ್ತಾನೆ. ಈ ಥರ ತುಂಬ ರಿಯಲಿಸ್ಟಿಕ್ ಆಗಿ ಮೂವಿನ ಡೈರೆಕ್ಟ್ ಮಾಡೋ ಸಂದೇಶ್ಗೆ ತುಂಬ ಜನ ಫ್ಯಾನ್ಸ್ ಕೂಡ ಇರ್ತಾರೆ. ಪ್ರತಿಯೊಬ್ಬ ಫ್ಯಾನ್ ಕೂಡ ನಿರಾಸೆ ಆಗದೆ ಇರೋ ಥರ ಒಳ್ಳೊಳ್ಳೆ ಕತೆ ಬರೆದು ಮೂವಿನ ಡೈರೆಕ್ಟ್ ಮಾಡಿ ದೊಡ್ಡ ಹೆಸರು ಮಾಡಿರ್ತಾನೆ. ಅವನು ಮೂವಿನ ಡೈರೆಕ್ಟ್ ಮಾಡ್ತೀನಿ ಅಂದರೆ ಪ್ರೊಡ್ಯೂಸರ್ಗಳು ಕಾಲ್ ಶೀಟ್ಗಾಗಿ ಕ್ಯೂ ನಿಂತಿರ್ತಾರೆ. ಸಂದೇಶ್ಗೆ ಫಿಲಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ನೇಮ್ ಆ್ಯಂಡ್ ಫೇಮ್ ಇರುತ್ತೆ. ಸಂದೇಶ್ಗೆ ಒಂದು ಹಾರರ್ ಸ್ಟೋರಿ ಬರೆದು ಅದನ್ನು ಡೈರೆಕ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇರುತ್ತೆ. ಆದರೆ ದೆವ್ವ, ಭೂತ, ಪ್ರೇತಾತ್ಮ ಈ ಥರ ವಿಷಯದಲ್ಲಿ ಸಂದೇಶ್ಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಇರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡೇ ಕತೆ ಮಾಡಬೇಕಂತ ಸಂದೇಶ್ ಡಿಸೈಡ್ ಮಾಡ್ತಾನೆ. ಭಯ ಹುಟ್ಟಿಸೋ ಜಾಗದಲ್ಲಿ ಕತೆ ಏನಾದರೂ ಬರೆದ್ರೆ ಅವನಿಗಾಗೋ ಎಕ್ಸ್ಪೀರಿಯನ್ಸ್ ಕೂಡ ಕತೆಯಲ್ಲಿ ಸೇರಿಸ್ಬೋದು ಅಂತ ಯೋಚನೆ ಮಾಡಿ ಸಂದೇಶ್ ಒಂದಿನ ಕತೆ ಬರೆಯೋಕೆ ಅಂತಾನೆ ಅವನೊಂದು ದೊಡ್ಡ ಕಾಡಿಗೆ ಯಾವುದಾದ್ರೂ ಒಂದು ಭಯಾನಕ ಜಾಗ ಸಿಗ್ಬೋದೇನೋ ಅಂತ ಹುಡ್ಕೊಂಡು ಬರ್ತಾನೆ. ಡ್ರೈವ್ ಮಾಡ್ಕೊಂಡು ಬರಬೇಕಾದ್ರೆ ಸಂದೇಶ್ ಕತೆ ಪ್ಲಾಟ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಸ್ವಲ್ಪ ಸ್ಪೀಡಲ್ಲಿರೋ ಕಾರು ಕೆಟ್ಟೋಗುತ್ತೆ. ಕಾರ್ ಸೈಡಿಗೆ ಹಾಕಿ ಬಾನೆಟ್ ಓಪನ್ ಮಾಡ್ತಾನೆ. ಹೊಗೆ ಬರ್ತಾ ಇರುತ್ತೆ. ಕಾರಲ್ಲಿ ನೀರು ಖಾಲಿಯಾಗಿರುತ್ತೆ. ಕಾರ್ ಒಳಗಡೆ ಕೂಡ ನೀರಿರೋದಿಲ್ಲ. ಯಾವುದಾದ್ರೂ ಗಾಡಿ ಬರ್ಬೋದೇನೋ ಅಂತ ವೆಯ್ಟ್ ಮಾಡ್ತಾನೆ. ಯಾವ ಗಾಡಿನೂ ಬರಲ್ಲ. ಕೊನೆಗೆ ವಿಧಿ ಇಲ್ಲದೆ ಸಂದೇಶ್ ಕಾರಲ್ಲಿರೋ ವಾಟರ್ ಕ್ಯಾನ್ನ ತಗೊಂಡು ನೀರು ಹುಡ್ಕೊಂಡು ಹೊರಡ್ತಾನೆ. ಹಾಗೆ ಕಾರಿಂದ 100 ಮೀಟ್ರ್ ಮುಂದೆ ಬಂದಮೇಲೆ ಸಂದೇಶ್ಗೆ ಕಾಡು ಒಳಗಡೆ ಹೋಗೋಕ್ಕೆ ಒಂದು ಕಾಲ್ದಾರಿ ಸಿಗುತ್ತೆ. ಆ ಕಾಲ್ದಾರಿನ ಹಿಂಬಾಲಿಸ್ಕೊಂಡು ಸಂದೇಶ್ ಹೊರಡ್ತಾನೆ. ಬರ್ತಾ ಬರ್ತಾ ಕತ್ಲು ಆವರಿಸ್ಕೊಳ್ತಾ ಹೋಗುತ್ತೆ. ಕಾಡಲ್ಲಿ ತುಂಬ ದೊಡ್ಡ ದೊಡ್ಡ ಮರಗಳು ಆಕಾಶಕ್ಕೆ ಚಾಚ್ಕೊಂಡಿರುತ್ತೆ. ಹಾಗಾಗಿ ಸೂರ್ಯನ ಕಿರಣ ಭೂಮಿ ಮೇಲೆ ಅಷ್ಟಾಗಿ ಬೀಳ್ತಾ ಇರಲ್ಲ. ಆ ಪ್ಲೇಸಲ್ಲಿ ಪ್ರಾಣಿ ಪಕ್ಷಿಗಳು ಕೂಗೋ ಸೌಂಡ್ ಬಿಟ್ಟರೆ ಬೇರೆ ಯಾವ ಸೌಂಡು ಬರ್ತಾ ಇರಲ್ಲ. ತಂಗಾಳಿ ಮೆಲ್ಲನೆ ಬೀಸ್ತಾ ಇರುತ್ತೆ. ಕಾಡಿನ ವಾತಾವರಣ ಸಂದೇಶ್ಗೆ ತುಂಬ ಹಿತ ಕೊಡ್ತಾ ಇರುತ್ತೆ. ಇಂಥ ಸಮಯದಲ್ಲಿ ಸಂದೇಶ್ ಕತೆಯ ಪ್ಲಾಟ್ ಬಗ್ಗೆನೇ ಯೋಚನೆ ಮಾಡಿಕೊಂಡು ಆ ದಾರಿಯಲ್ಲಿ ಸಾಗ್ತಾ ಇರ್ತಾನೆ. ಹೀಗೆ ನಡೀತಾ ಇರೋ ಸಂದೇಶ್ ಒಂದು ಅರ್ಧ ಗಂಟೆ ನಡೆದ್ಮೇಲೆ ಸಂದೇಶ್ಗೆ ದೂರದಲ್ಲಿ ಒಂದು ಪಾಳು ಬಿದ್ದಿರೋ ಮನೆ ಕಾಣಿಸುತ್ತೆ. ಅಲ್ಲೇ ನೀರೇನಾದ್ರು ಸಿಗ್ಬಹುದೇನೋ ಅಂತ ಸಂದೇಶ್ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ಸಂದೇಶ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅದು ಪಾಳು ಬಿದ್ದಿರೋ ಮನೆ ಆಗಿರಲ್ಲ, ಅರಮನೆ ಆಗಿರುತ್ತೆ. ಈ ದೊಡ್ಡ ಕಾಡಲ್ಲಿ ಇದು ಹೇಗೆ ಬಂತು ಅಂತ ಸಂದೇಶ್ ಯೋಚನೆ ಮಾಡ್ತಾನೆ. ಆ ಅರಮನೆ ದೊಡ್ಡ ದೊಡ್ಡ ಕಲ್ಲಿಂದ ಕಟ್ಟಿರ್ತಾರೆ ಹಾಗೂ ಅದು ತುಂಬ ಹಳೇದಾಗಿರುತ್ತೆ. ಅರಮನೆಯ ಸ್ವಲ್ಪ ಭಾಗ ಕುಸ್ತೋಗಿರುತ್ತೆ. ಗಿಡ ಮರಗಳು ಹೆಂಗಂದ್ರಂಗೆ ಬೆಳೆದಿರುತ್ತೆ. ಗೋಡೆ ಮೇಲೆಲ್ಲ ಪಾಚಿ ಕಟ್ಟಿರುತ್ತೆ ಮತ್ತು ಬಳ್ಳಿಗಳು ಹರಡ್ಕೊಂಡಿರುತ್ತೆ. ಹಾಗೆ ಆ ಪಾಳು ಬಿದ್ದಿರೋ ಅರಮನೆಯ ಸುತ್ತ ಒಂದು ರೌಂಡ್ ಹಾಕ್ತಾನೆ. ಆವಾಗ ಆ ಅರಮನೆ ಒಳಗಡೆ ಹೋಗೋಕ್ಕೆ ಅವನಿಗೊಂದು ಬಾಗಿಲು ಸಿಗುತ್ತೆ. ಆ ಪಾಳು ಬಿದ್ದ ಅರಮನೆ ಒಳಗೆ ಬರ್ತಾನೆ ಸಂದೇಶ್. ತುಂಬ ಕತ್ಲೆ ಇರುತ್ತೆ. ಅವನ ಮೊಬೈಲ್ ತೆಗೆದು ಫ್ಲ್ಯಾಶ್ ಲೈಟ್ ಆನ್ ಮಾಡಿ ನೋಡ್ತಾನೆ. ನೆಲದ ಮೇಲೆಲ್ಲ ಸೊಂಟದ ಎತ್ತರದಷ್ಟು ಉದ್ದುದ್ದ ಗಿಡಗಳು ಹರಡ್ಕೊಂಡಿರುತ್ತೆ. ಅದ್ರ ಮೇಲೆ ದೊಡ್ಡ ದೊಡ್ಡ ಮರದ ಒಣಗಿದ ಎಲೆಗಳು ಬಿದ್ದಿರುತ್ತೆ. ಹಾಗೆ ಗಿಡಗಳು ಸರಿಸ್ಕೊಂಡು ಸಂದೇಶ್ ಮುಂದೆ ಹೋಗ್ತಾನೆ. ಆ ಪ್ಲೇಸ್ ತುಂಬ ನಿಶಬ್ದವಾಗಿರುತ್ತೆ. ಅವನು ಹೆಜ್ಜೆ ಶಬ್ದ ಕೂಡ ಜೋರಾಗಿ ಕೇಳಿಸ್ತಾ ಇರುತ್ತೆ. ಅಲ್ಲಲ್ಲಿ ಪ್ರಾಣಿ ಮೂಳೆಗಳು ಬಿದ್ದಿರುತ್ತೆ. ಹಾವುಗಳು ಬುಸ್ಕುಟ್ಟೋದು ಕೇಳಿಸ್ತಾ ಇರುತ್ತೆ.
ಇದಕ್ಕೆಲ್ಲ ಸಂದೇಶ್ ತಲೆ ಕೆಡಿಸ್ಕೊಳ್ದೆ ಮುಂದೆ ಹೋಗ್ತಾ ಇರ್ತಾನೆ. ಸ್ವಲ್ಪ ಮುಂದೆ ಬಂದಿರೋ ಸಂದೇಶ್ಗೆ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಮೆಟ್ಲು ಸಿಗುತ್ತೆ. ಆ ಮೆಟ್ಟಿಲು ಹತ್ತಿ ಫಸ್ಟ್ ಫ್ಲೋರ್ಗೆ ಸಂದೇಶ್ ಬರ್ತಾನೆ. ಬರ್ತಾ ಇದ್ದಂಗೆ ಸಂದೇಶ್ಗೆ ಫಸ್ಟ್ ಫೀಲ್ ಆಗೋದು ನೆಗೆಟಿವಿಟಿ. ಫಸ್ಟ್ ಫ್ಲೋರಲ್ಲೂ ಕೂಡ ಅದೇ ಥರ ಗಿಡ ಮರಗಳು ಹರಡ್ಕೊಂಡಿರುತ್ತೆ, ಪ್ರಾಣಿಗಳ ಮೂಳೆಗಳು ಬಿದ್ದಿರುತ್ತೆ, ಒಣಗಿದ ಎಲೆಗಳೆಲ್ಲ ನೆಲದ ಮೇಲೆ ಹರಡ್ಕೊಂಡಿರುತ್ತೆ. ಆ ಗಿಡಗಳನ್ನೆಲ್ಲ ಸರಿಸ್ಕೊಂಡು ಸ್ವಲ್ಪ ಮುಂದೆ ಬರ್ತಾನೆ ಅಷ್ಟೇ. ಅವ್ನ ಹಿಂದೆ ಯಾರೋ ರಪ್ ಅಂತ ಪಾಸ್ ಆದಂಗೆ ಫೀಲ್ ಆಗುತ್ತೆ. ಸಡನ್ನಾಗಿ ಹಿಂದೆ ತಿರುಗಿ ನೋಡ್ತಾನೆ, ಯಾರೂ ಇರಲ್ಲ. ಮತ್ತೆ ಅವನ ಮುಂದೆ ಯಾರೋ ಓಡಿ ಹೋಗ್ತಿರೋ ಸೌಂಡ್ ಬರುತ್ತೆ. ಕತ್ಲಲ್ಲಿ ಸರಿಯಾಗಿ ಏನೂ ಕಾಣಲ್ಲ. ಆ ಸೌಂಡನ್ನ ಬೆನ್ನಟ್ಟಿ ಸಂದೇಶ್ ಓಡ್ತಾನೆ, ಅಲ್ಲಿ ಏನೂ ಇರಲ್ಲ. ಆಮೇಲೆ ಯಾವುದೋ ಪ್ರಾಣಿಗಳು ಓಡಾಡಿರ್ಬೋದು ಅಂತ ಮನಸ್ಸಲ್ಲೇ ಅಂದ್ಕೊತಾನೆ. ಆ ಜಾಗದಲ್ಲೇ ನಿಂತ್ಕೊಂಡು ಫ್ಲ್ಯಾಶ್ ಲೈಟ್ನ ಸಹಾಯದಿಂದ ಆ ಕಡೆ ಈ ಕಡೆ ನೋಡ್ತಾನೆ. ಅಲ್ಲಿ ಅವನಿಗೆ ಮತ್ತೆ 2ನೇ ಫ್ಲೋರ್ಗೆ ಹೋಗೋಕ್ಕೆ ಮೆಟ್ಲು ಸಿಗುತ್ತೆ. ಆ ಮೆಟ್ಲು ಹತ್ತಿ 2ನೇ ಫ್ಲೋರ್ಗೆ ಬರ್ತಾನೆ. ಸೆಕೆಂಡ್ ಫ್ಲೋರಲ್ಲಿ ಒಂದು ಸೈಡಲ್ಲಿ ಗೋಡೆ ಕುಸಿದೋಗಿರೋದ್ರಿಂದ ಅಷ್ಟೇನು ಕತ್ಲೆ ಇರಲ್ಲ. ಆ ಫ್ಲೋರಲ್ಲಿ ಅಷ್ಟಾಗಿ ಏನು ಹುಲ್ಲುಗಳು ಗಿಡಗಳು ಬೆಳ್ಕೊಂಡಿರಲ್ಲ. ಆ 2 ಫ್ಲೋರ್ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಫ್ಲೋರ್ ಸ್ವಲ್ಪ ಕ್ಲೀನಾಗಿರುತ್ತೆ. ಆ ಸೆಕೆಂಡ್ ಫ್ಲೋರಲ್ಲಿ ಸಂದೇಶ್ಗೆ ಒಂದು ದೊಡ್ಡ ರೂಮ್ ಸಿಗುತ್ತೆ. ಆ ರೂಮಲ್ಲಿ ಒಂದು ದೊಡ್ಡ ಕಿಟಕಿ ಕೂಡ ಇರುತ್ತೆ. ಅದರ ಸಹಾಯದಿಂದ ಸಾಕಷ್ಟು ಹೊರಗಿನ ಬೆಳಕು ಕೂಡ ಬರ್ತಾ ಇರುತ್ತೆ. ಮೊಬೈಲ್ ಟಾರ್ಚ್ ಲೈಟ್ ಆಫ್ ಮಾಡೋಕ್ಕೆ ಮೊಬೈಲ್ ನೋಡ್ತಾನೆ. ಅದರಲ್ಲಿ ಸ್ವಲ್ಪ ನೆಟ್ವರ್ಕ್ ಕೂಡ ಅಲ್ಲಿ ಸಿಗ್ತಾ ಇರುತ್ತೆ. ಸ್ವಲ್ಪ ನಿಟ್ಟುಸಿರು ಬಿಟ್ಟ ಸಂದೇಶ್ ಅವನ ಮ್ಯಾನೇಜರ್ಗೆ ಕಾಲ್ ಮಾಡಿ ಮೆಕ್ಯಾನಿಕ್ಗೆ ಬರೋಕ್ಕೆ ಹೇಳ್ತಾನೆ. ಹಾಗೆ ರೂಮೆಲ್ಲ ಒಂದು ಸಲ ನೋಡ್ತಾನೆ. ಸಂದೇಶ್ಗೆ ಕತೆ ಬರೆಯೋಕ್ಕೆ ಆ ರೂಮ್ ಹೇಳಿ ಮಾಡಿಸ್ದಂಗೆ ಇರುತ್ತೆ. ನಾನು ಹಾರರ್ ಕತೆ ಬರೆದ್ರೆ ಇಲ್ಲೇ ಬರಿತೀನಿ ಅಂತ ಸಂದೇಶ್ ಫಿಕ್ಸ್ ಆಗಿ ಹೋಗ್ತಾನೆ. ಆಮೇಲೆ ಸಂದೇಶ್ ಅಲ್ಲಿಂದ ಹೊರಟು ಕಾರ್ ಹತ್ರ ಬರ್ತಾನೆ. ಒಂದು ಸ್ವಲ್ಪ ಹೊತ್ತು ಕಾರ್ ಹತ್ರ ಸಮಯ ಕಳೆದ್ಮೇಲೆ ಅವನ ಕಡೆಯವರು ಬಂದು ಅವನ್ನ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ದಿನ ಆದಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೊಂಡು ಪೂರ್ತಿ ತಯಾರಿಯೊಂದಿಗೆ ಸಂದೇಶ್ ಮತ್ತೆ ಆ ಪಾಳು ಬಿದ್ದ ಅರಮನೆಗೆ ಬರ್ತಾನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸಂದೇಶ್ಗೆ ಕತೆ ಬರೆಯೋಕ್ಕೆ ಡೇ ಟೈಮಲ್ಲಿ ಮಾತ್ರ ಪರ್ಮಿಷನ್ ಕೊಟ್ಟಿರ್ತಾರೆ. ಹಾಗಾಗಿ ಸಂದೇಶ್ ಕತ್ಲಾದ್ಮೇಲೆ ಆ ಕಾಡು ಹತ್ರ ಇರೋ ಒಂದು ಹಳ್ಳಿಯಲ್ಲಿ ಉಳ್ಕೊಂಡಿರ್ತಾನೆ. ಡೇ ಟೈಮಲ್ಲಿ ಅರಮನೆಯಲ್ಲಿ ಕತೆ ಬರಿತಾ ಇರ್ತಾನೆ. 1-2 ದಿನ ಕಳೆಯುತ್ತೆ. ಆವಾಗ ಸಂದೇಶ್ಗೆ ಕತೆ ಬರೆಯೋಕ್ಕೆ ಒಂದು ಒಳ್ಳೆ ಪ್ಲಾಟ್ ಕೂಡ ಹೊಳೆಯುತ್ತೆ. ಆ ಪ್ಲಾಟ್ನ ಹಿಡ್ಕೊಂಡು ಕತೆ ಹೆಣೆಯೋಕ್ಕೆ ಆರಂಭಿಸ್ತಾನೆ. 1 ವಾರದಲ್ಲೇ ಸಂದೇಶ್ ಕತೆ ಬರೆದು ಮುಗಿಸ್ತಾನೆ. ಅವನು ಕತೆ ಬರಿಬೇಕಾದ್ರೆ ಅವನಿಗೆ ಸಾಕಷ್ಟು ಅನುಭವಗಳಾಗುತ್ತೆ. ಕಿಟಕಿ ಹೊರಗಡೆಯಿಂದ ಯಾರೋ ಅವನನ್ನೇ ಬಗ್ ನೋಡ್ತಾ ಇರೋ ಹಾಗೆ, ಅವನ ಸುತ್ತಮುತ್ತ ಯಾರೋ ಓಡಾಡ್ದಂಗೆ, ಅಸಿ ಅವನ್ನ ಬಿಟ್ಟು ಇನ್ಯಾರೋ ಅವನ ಜೊತೆ ಇದ್ದ ಹಾಗೆ ಫೀಲ್ ಆಗ್ತಾ ಇರುತ್ತೆ. ಅವನ ಧ್ಯಾನ ಎಲ್ಲ ಕತೆ ಬರೆಯೋದ್ರ ಮೇಲೆ ಇರೋದ್ರಿಂದ ಅವನು ಅದಕ್ಕೆಲ್ಲ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಅವನು ಕತೆ ಮುಗಿಸೋ ಕೊನೆ ದಿನ ಇದ್ದಕ್ಕಿದ್ದಂಗೆ ರೂಮಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಅದನ್ನು ಕಷ್ಟಪಟ್ಟು ಆರಿಸ್ತಾನೆ. ಮತ್ತೆ ಅದೇ ದಿನ ಕಿಟಕಿ ಆಚೆಯಿಂದ ಕಲ್ಲುಗಳು ಬಂದು ಬೀಳುತ್ತೆ. ಕಿಟಕಿಯಿಂದ ಬಗ್ ನೋಡ್ತಾನೆ. ಆಚೆ ಕಡೆ ಯಾರೂ ಇರಲ್ಲ. ಇನ್ನೂ ಅವನಿಗೆ ನಾನಾ ಥರದ ಅನುಭವಗಳು ಆಗುತ್ತೆ. ಆದರೆ ಅವನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇನ್ಸಿಡೆಂಟ್ ಅಂತ ಸುಮ್ಮನೆ ಆಗ್ತಾನೆ. ಮತ್ತು ಆ ಅನುಭವಗಳನ್ನೆಲ್ಲ ಅವನ ಕಥೆಯಲ್ಲಿ ಬಳಸ್ಕೊತಾನೆ. ಕೊನೆಗೂ 1 ವಾರದಲ್ಲಿ ಕತೆ ಕಂಪ್ಲೀಟ್ ಮಾಡ್ತಾನೆ ಸಂದೇಶ್. ಅವನು ಬರೆದಿರೋ ಕತೆ ಯಾವ ರೀತಿ ಇರುತ್ತೆ ಮತ್ತು ಮುಂದೇನಾಯಿತು ಅಂತ ಕಥೆಯ ಮುಂದಿನ ಭಾಗದಲ್ಲಿ ವಿವರಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಕಥೆಯ ಮೊದಲನೇ ಭಾಗ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ.